ದಲಿತರೇ ಟಾರ್ಗೆಟ್. ರಾಜ್ಯ ಕಾಂಗ್ರೆಸ್ಗೆ ವರದಾನ ಆಯ್ತು ಬಿಜೆಪಿಯ ನಡೆ. ಬಿಜೆಪಿ ಪ್ರತಿ ಹೆಜ್ಜೆಯು ಪ್ಲಸ್ ಪಾಯಿಂಟ್ ಮಾಡಿಕೊಳ್ಳಲು ಪ್ಲಾನ್. ಒಬಿಸಿ ವರ್ಗದ ಸಿಎಂನೇ ಕೆಳಗಿಳಿಸಲು ಷಡ್ಯಂತ್ರ ಆರೋಪ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪ. ಒಬಿಸಿ ವರ್ಗದ ನಾನು 2ನೇ ಬಾರಿ ಸಿಎಂ ಆಗಿದ್ದಕ್ಕೆ ಹೊಟ್ಟೆ ಕಿಚ್ಚು ಇದೆ. ಬಿಜೆಪಿ ಜೆಡಿಎಸ್ಗೆ ಹೊಟ್ಟೆ ಕಿಚ್ಚು ಎಂದ ಸಿದ್ದರಾಮಯ್ಯ. ಮಲ್ಲಿಕಾರ್ಜುನ್ ಖರ್ಗೆಯನ್ನ ಟಾರ್ಗೆಟ್ ಮಾಡಿದ ಬಿಜೆಪಿ. ಖರ್ಗೆ ಕುಟುಂಬವನ್ನ ಗುರಿ ಮಾಡಿ ಬಿಜೆಪಿ ಹೋರಾಟ ನಡೆಸಿದೆ. ಕೆಐಎಡಿಬಿ ಜಮೀನು ಮಂಜೂರು ಪ್ರಕರಣವೇ ದಾಳ. ಬಿಜೆಪಿ ದಾಳವೇ ಕಾಂಗ್ರೆಸ್ ಪಾಲಿಗೆ ಬಿಗ್ ಪ್ಲಸ್ ಪಾಯಿಂಟ್. ಶೋಷಿತರನ್ನೇ ಬಿಜೆಪಿ ಗುರಿಯಾಗಿಸುತ್ತಿದೆ ಎಂಬ ಸಂದೇಶ. ದಲಿತ ಎಂಬ ಕಾರಣಕ್ಕೆ ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್. ದಲಿತ ಮಂತ್ರಿಯನ್ನ ಕೆಳಗಿಳಿಸೋದೇ ಬಿಜೆಪಿಯ ಹುನ್ನಾರ. ಇದೇ ವಿಚಾರವನ್ನ ಇಟ್ಟುಕೊಂಡು ಕಾಂಗ್ರೆಸ್ ಹೋರಾಟ. ಶೀಘ್ರವೇ ಬಿಜೆಪಿ ವಿರುದ್ಧ ದಲಿತ ಪರ ಸಂಘಟನೆಗಳ ಪ್ರೊಟೆಸ್ಟ್. ಸೈಲೆಂಟ್ ಆಗಿಯೇ ತಂತ್ರ ಹೆಣೆದಿರುವ ಕಾಂಗ್ರೆಸ್ ನಾಯಕರು. ಇದೇ ವಿಚಾರವಾಗಿ ಮೊನ್ನೆ ಪರಮೇಶ್ವರ್ ಭೇಟಿಯಾದ ಪ್ರಿಯಾಂಕ್. ಹಿಂದುಳಿದ ವರ್ಗ ಆಯ್ತು, ಈಗ ದಲಿತರನ್ನ ಟಾರ್ಗೆಟ್ ಮಾಡಲು ನಿಂತಿದ್ದಾರೆ. ರಾಜ್ಯ ಕಾಂಗ್ರೆಸ್ಗೆ ವರದಾನ ಆಯ್ತು ಬಿಜೆಪಿಯ ಈ ಒಂದು ನಡೆ. ಬಿಜೆಪಿಯ ಪ್ರತಿ ಹೆಜ್ಜೆಯು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಮಾಡಿಕೊಳ್ಳಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಒಬಿಸಿ ವರ್ಗದ ಸಿಎಂನನ್ನ ಕೆಳಗಿಳಿಸಲು ಷಡ್ಯಂತ್ರ ಆರೋಪ ವ್ಯಕ್ತವಾಗಿದೆ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪಿಸಿದ್ದಾರೆ. ಒಬಿಸಿ ವರ್ಗದ ನಾನು 2ನೇ ಬಾರಿ ಸಿಎಂ ಆಗಿದ್ದಕ್ಕೆ ಬಿಜೆಪಿ ನಾಯಕರಿಗೆ ಹೊಟ್ಟೆ ಕಿಚ್ಚು ಬಂದಿದೆ. ಬಿಜೆಪಿ ಜೆಡಿಎಸ್ಗೆ ಹೊಟ್ಟೆ ಕಿಚ್ಚು ಎಂದ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆಯನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಖರ್ಗೆ ಕುಟುಂಬದವರನ್ನ ಗುರಿ ಮಾಡಿ ಬಿಜೆಪಿ ಹೋರಾಟ ನಡೆಸಿದೆ. ಕೆಐಎಡಿಬಿ ಜಮೀನು ಮಂಜೂರು ಪ್ರಕರಣವೇ ದಾಳವನ್ನಾಗಿ ಮಾಡಿಕೊಂಡಿದ್ದಾರೆ. ಬಿಜೆಪಿ ದಾಳವೇ ಕಾಂಗ್ರೆಸ್ ಪಾಲಿಗೆ ಬಿಗ್ ಪ್ಲಸ್ ಪಾಯಿಂಟ್ ಆಗಲಿದೆ. ಶೋಷಿತರನ್ನೇ ಬಿಜೆಪಿ ಗುರಿಯಾಗಿಸುತ್ತಿದೆ. ಪ್ರಿಯಾಂಕ್ ಖರ್ಗೆಯನ್ನ ದಲಿತ ಎಂಬ ಕಾರಣಕ್ಕೆ ಟಾರ್ಗೆಟ್ ಮಾಡುತ್ತಿದ್ದಾರೆ. ದಲಿತ ಮಂತ್ರಿಯನ್ನ ಕೆಳಗಿಳಿಸೋದೇ ಬಿಜೆಪಿಯ ಹುನ್ನಾರವಾಗಿದೆ. ಇದೇ ವಿಚಾರವನ್ನ ಇಟ್ಟುಕೊಂಡು ಕಾಂಗ್ರೆಸ್ ಹೋರಾಟ ನಡೆಸಿದೆ. ಶೀಘ್ರವೇ ಬಿಜೆಪಿ ವಿರುದ್ಧ ದಲಿತ ಪರ ಸಂಘಟನೆಗಳು ಪ್ರೊಟೆಸ್ಟ್ ನಡೆಸಲಿದ್ದು, ಕಾಂಗ್ರೆಸ್ ನಾಯಕರು ಸೈಲೆಂಟ್ ಆಗಿಯೇ ತಂತ್ರ ಹೆಣೆದಿದ್ದಾರೆ. ಇದೇ ವಿಚಾರವಾಗಿ ಮೊನ್ನೆ ಪ್ರಿಯಾಂಕ್ ಖರ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಭೇಟಿಯಾಗಿದ್ರು.